ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ರೈತ ಬಾಂಧವರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಸಾಕಷ್ಟು ಜನರ ಒಂದು ಪ್ರಶ್ನೆ ಆಗಿತ್ತು. ಸೊ ನವೆಂಬರ್ ಡಿಸೆಂಬರ್ ಆ ಒಂದು ಸಮಯದಲ್ಲಿ 18ನೇ ಕಂತಿನ ಹಣ ಬರುವಂತ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಒಂದಷ್ಟು ಅಪ್ಡೇಟ್ಸ್ ನ ಇಲ್ಲಿ ನಾವು ತಿಳ್ಕೊಂಡ್ ಬರ್ಬೇಕಾಗುತ್ತೆ. ಯಾಕಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮೇಜರ್ ಒಂದು ಅಪ್ಡೇಟ್ಸ್ ನ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ KYC ಯನ್ನ ಯಾರು ಮಾಡಿಸಿಲ್ಲ ಅಂತವರು ನವೆಂಬರ್ ಒಳಗಡೆ ನೀವು KYC ಯನ್ನ ಮಾಡಿಸಿದ್ರೆ 100% ನಿಮ್ಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 18ನೇ ಕಂತಿನ ಹಣ ನಿಮ್ಗೆ ಸಿಗುತ್ತೆ. ಸೊ ಇದುವರೆಗೂ ಯಾರು KYC ಯನ್ನ ಮಾಡಿಸಿಲ್ಲ ಅವ್ರು ಖಂಡಿತವಾಗ್ಲೂ KYC ಯನ್ನ ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ 2,000 ರೂಪಾಯಿ ಹಣ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಯಾಕೆ KYC ಮಾಡಿಸ್ಬೇಕು? 100% ಇದು ಸರ್ಕಾರದಿಂದ ಬಂದಿರತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಯೋಜನೆ ಇದು. ನಿಮ್ಗೆ ಪ್ರತಿ ವರ್ಷ ಅಂದ್ರೆ 3 ತಿಂಗಳಲ್ಲ 4 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಹಣ ಸಹಾಯಧನವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇದುವರೆಗೂ 17 ಕಂತುಗಳನ್ನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗ 18ನೇ ಕಂತಿನ ಹಣ ಬರುವ ಮುಂಚೆ ನೀವು ಏನಾದ್ರೂ KYC ಮಾಡಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ KYC ಯನ್ನ ಮಾಡಿಸ್ಕೊಳ್ಳಿ. 100% ನಿಮ್ಗೆ ನವೆಂಬರ್ ಅಥವಾ ಡಿಸೆಂಬರ್ ಹೊತ್ತಿನಲ್ಲಿ ನಿಮ್ಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 18ನೇ ಕಂತಿನ ಹಣ ಬರುತ್ತೆ. KYC ಎಲ್ಲಿ ಮಾಡಿಸ್ಬೇಕು? ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಅಥವಾ ಸೈಬರ್ಗಳಲ್ಲೂ ಸಹ ನೀವು ಮಾಡಿಸ್ಬೋದು. KYC ನ ಕೃಷಿ ಇಲಾಖೆಗೆ ಒಮ್ಮೆ ಭೇಟಿ ಕೊಟ್ರೆ ನಿಮ್ಗೆ ಎಷ್ಟು ಕಂತು ಬಂದಿದೆ, ಯಾಕೆ ಸ್ಟಾಪ್ ಆಗಿದೆ ಅನ್ನೋದನ್ನ ಕೃಷಿ ಇಲಾಖೆ ಅಧಿಕಾರಿಗಳು ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ನೀವು ಮನೆಯಲ್ಲೇ ಕುತ್ಕೊಂಡು ಏನಾದ್ರೂ ಹೇಳೋದ್ರಿಂದ ಸೊ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನೀವು ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ಬೇಕಾಗುತ್ತೆ. ಯಾಕೆ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ತಿಳ್ಕೊಬೇಕಾದ್ರೆ ಸೊ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು. ಸೊ ಅವರು ನಿಮ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ನೀವು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅನ್ನ ತೆಗೆದುಕೊಂಡು ಹೋಗಿ PM ಕಿಸಾನ್ಗೆ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬಂದೇ ಬರುತ್ತೆ. ಇನ್ ಕೇಸ್ ಕೆಲವ್ರದ್ದು ಏನಾಗುತ್ತೆ, ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರು PM ಕಿಸಾನ್ಗೆ ಅರ್ಜಿ ಸಲ್ಲಿಸಬಹುದಾ ಅಂದ್ರೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ 2019 ನಂತರ ಪಹಣಿ ಆಗಿರ್ತಕ್ಕಂಥವ್ರು ರಿಜಿಸ್ಟ್ರೇಷನ್ ಅವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಅರ್ಹತೆ ಪಡ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಬಿಟ್ಟಿಲ್ಲ. ಆದ್ರೆ ಪೌತಿ ಖಾತೆ ಏನಾದ್ರೂ ಆಗಿದ್ರೆ, ಪೌತಿ ಖಾತೆಯ ಮುಖಾಂತರ ಖಾತೆ ವರ್ಗಾವಣೆ ಆಗಿದ್ರೆ ಅಂತವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಒಂದು 2,000 ರೂಪಾಯಿ ಹಣ ತೆಗೆದುಕೊಳ್ಳೋದಕ್ಕೆ ಒಂದು ಅರ್ಹರಾಗಿರ್ತಾರೆ. ಪೌತಿ ಖಾತೆ ಆಗಿದ್ರೆ ಮಾತ್ರ ಅವಕಾಶ ಇರುತ್ತೆ. ಇಲ್ಲ ಅಂದ್ರೆ 2019ಕ್ಕಿಂತ ಮುಂಚೆ ಪಹಣಿ ಆಗಿರೋರು ಆ ಒಂದು ಸ್ಕೀಮ್ಗೆ ಎಲಿಜಿಬಿಲಿಟಿ ಇರ್ತಾರೆ. ಇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ನೀವೇನಾದ್ರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ನ ತಿಳಿಸ್ಕೊಡುವಂತ ಒಂದು ಒಳ್ಳೊಳ್ಳೆ ಮಾಹಿತಿನ ತಿಳಿಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅಂತ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ರೈತರ ಗುಂಪುಗಳಿಗೆ ಅಥವಾ ನಿಮ್ಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಗ್ರೂಪ್ಗಳು ಯಾವಿರ್ತಾವೋ ಅವುಗಳಿಗೆ ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.